ತಂದರು ಗಾಡಿ ಅಂತ ಏನು ಬೇಗ ವಿಸಿಲ್ ಬಂದಿದೆ ಬಿಡ್ಬೇಕಲ್ಲಿ. ಒಳ್ಳೆ ಟ್ಯಾಕಲ್. ಎಸ್ಕೋಳಿ ಕಿರಣ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ರಾಜನಹಳ್ಳಿ ತಂಡದ ಸ್ಟಾರ್ ಪ್ಲೇಯರ್ ದಿನ್ನಹಳ್ಳಿಯ 6 ಆಟಗಾರ ನಡುವೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ KSM ಕಬಡ್ಡಿ ಪಂದ್ಯಾವಳಿ ಇಷ್ಟು ಅಭೂತಪೂರ್ವವಾದಂತಹ ಯಶಸ್ಸನ್ನು ಕಾಣೋದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಅಧ್ಯಕ್ಷರಾಗಿರುವಂತಹ ಶ್ರೀಯುತ TP ಕೃಷ್ಣಪ್ಪರ ಅವರ ಒಂದು ಸಹಕಾರ, ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಜಂಟಿ ಕಾರ್ಯದರ್ಶಿಗಳು, ಕೋಲಾರ ಜಿಲ್ಲೆಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು, ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಆಗಿರುವಂತಹ ಶ್ರೀಯುತ ಪ್ರಭುರವರು, ಹಾಗೆ ಶ್ರೀಯುತ ಮಹೇಂದ್ರರವರು OBC ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು, ಹಾಗೆ ಶ್ರೀಯುತ ಕಿರಣ್ ರಾವ್ ರವರು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಅಧ್ಯಕ್ಷರು, ಇವರೆಲ್ಲರ ಪ್ರೀತಿಯ ಸಹಕಾರ ಈ ಮಾಲೂರಿನ ಕಬಡ್ಡಿ ಇತಿಹಾಸದಲ್ಲಿ ನಮ್ಮ ಜನನಾಯಕರು, ಅಭಿವೃದ್ಧಿ ಅಧಿಕಾರರು ಆಗಿರುವಂತ ಸನ್ಮಾನ್ಯ ಶ್ರೀಯುತ KS ಮಂಜುನಾಥ್ ಗೌಡ್ರವರ ಹೆಸರಿನಲ್ಲಿ, ತಮ್ಮ ನೆಚ್ಚಿನ ನಾಯಕನ ಒಂದು ಹೆಸರಿನಲ್ಲಿ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡೋದ್ರ ಮೂಲಕ ಅದು ಅಭೂತಪೂರ್ವವಾದಂತಹ ಯಶಸ್ವಿ ಕಾರ್ಯಕ್ರಮ ಇಲ್ಲಿ ನೋಡಬಹುದು. ಈ ಪಂದ್ಯಾವಳಿಯಲ್ಲಿ ಬೆಸ್ಟ್ ರೈಡರ್ ಆಗಿ ಯಾರು ಆಯ್ಕೆ ಆಗ್ತಾರೋ, ಉತ್ತಮ ದಾಳಿಗಾರ ಮತ್ತು ಉತ್ತಮ ಹಿಡಿತಗಾರರಿಗೆ ಇಬ್ಬರಿಗೂ ತಲಾ 1,000 ರೂಪಾಯಿಗಳ ಬಹುಮಾನ ಕಾಕೆ ಅಕಾಡೆಮಿ ಮಾಲೂರಿ ಅವ್ರ ಕಡೆಯಿಂದ. ಬೆಸ್ಟ್ ರೈಡರ್ಗೆ ಹಾಗೂ ಬೆಸ್ಟ್ ಡಿಫೆಂಡರ್ಗೆ ಯಾರು ಆಯ್ಕೆ ಆಗ್ತಾರೋ ಈ ಪಂದ್ಯದಲ್ಲಿ ರಾಜನಹಳ್ಳಿ ವಿಜಯಶೀಲ ಆದ್ರೆ ಕಾಕೆ ಅಕಾಡೆಮಿ ಮಾಲೂರಿ ಅವ್ರ ಕಡೆಯಿಂದ 10,000 ರೂಪಾಯಿಗಳ ವಿಶೇಷವಾದಂತಹ ಬಹುಮಾನ ಇದೆ. ಹಾಗೆ ಪಂದ್ಯಾವಳಿಯ ಚಾಂಪಿಯನ್ ತಂಡಕ್ಕೆ ಸಿಗಲಿಕ್ಕಿದೆ 50,000 ನಗದು ಹಾಗೂ ಆಕರ್ಷಕ ಟ್ರೋಫಿ ಜೊತೆಲಿ 2 ಟಗರು. 4-1 ಪಂದ್ಯ ರಾಜನಹಳ್ಳಿ ತಂಡದ ಪರವಾಗಿ 4-1. ಮಲ್ಲೇಶ್ ಬಾರ್ಬವಿ ಆಟಗಾರ ರನ್ನಿಂಗ್ ಕಿಕ್ ಮುಖೇನ ಒಂದೊಳ್ಳೆ ಕಿಕ್ ಪಾಯಿಂಟ್ ಇಲ್ಲಿ. ಪ್ರೇಕ್ಷಕರೇ, ಫೈನಲ್ ಮ್ಯಾಚ್ ಮುಗಿದ್ರೆ ಡ್ಯಾನ್ಸಾ? ಹೆಸರಿನಲ್ಲಿ ಭರತ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಶ್ರೇಷ್ಠ ದಾಳಿಗಾರ. ವಾಟ್ ಅ ಟಚ್ ಪಾಯಿಂಟ್. ಈ ಕಾರ್ಯಕ್ರಮಕ್ಕೆ ಬಿಜೆಪಿ ನಗರ ಅಧ್ಯಕ್ಷರಾದಂತಹ ನಂದೀಶ್ವರು ಸಹ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ರೈಟ್ ನಲ್ಲಿ ಕಿರಣ್, ಹಲೋ ಬಸಂತ್ ವಾಟರ್ ಬಾಟಲ್ ಅಂದ ಅದೀಗ ಇಲ್ಲೇ ಮಲೇಶ್ ದಾಳಿ ಸಾಕಷ್ಟು
ದಿನ್ನಳ್ಳಿ ತಂಡದ ಪರವಾಗಿ ಬಹಳಷ್ಟು ಅದ್ಭುತವಾಗಿ 2 ದಿನಗಳ ಕಾಲ ಈ ಒಂದು ಸುಂದರವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರುವಂತಹ ನಮ್ಮೆಲ್ಲ ನೆಚ್ಚಿನ ನಾಯಕರಾದಂಥ KS ಮಂಜುನಾಥ್ ಗೌಡರ ನೇತೃತ್ವದಲ್ಲಿ ಅವರ ಒಂದು ಸಾರಥ್ಯದಲ್ಲಿ ಈ ಒಂದು ಅದ್ಭುತವಾದ ಕಬಡ್ಡಿ ಪಂದ್ಯಾವಳಿ ಮುಂದಿನ ದಿನಗಳಲ್ಲಿ ಇನ್ನು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಬೇಕು ಅಂತ ಈಗಾಗಲೇ ತಮಗೆಲ್ಲ ಕೂಡ ಭರವಸೆಗಳನ್ನು ಕೊಟ್ಟಿರುವಂತದ್ದು. ತಮ್ಮೆಲ್ಲ ಅದಕ್ಕೆ ಮತ್ತೊಮ್ಮೆ ಕಿರಣ್ ಕೋಹ್ಲಿ ಸುಲಭವಾಗಿ ಅಂಕವನ್ನ ತೆಗೆದುಕೊಂಡು ಬರ್ತಾ ಇರುವಂತದ್ದು. ಒಂದು ಅಂಕದ ಸೇರ್ಪಡೆ. ಅಲ್ಲ, ಇದೀಗ ಸೂಪರ್ ಟ್ಯಾಕಲ್ ಕೂಡ ಹಾನ್ ಆಗಿದೆ. ಇಬ್ಬರಿರುವ ಸಂದರ್ಭ ಇದೀಗ ತಮ್ಮ ದಾಳಿಯಲ್ಲಿ ಕಿರಣ್ ಮೊದಲು ಟ್ಯಾಕಲ್ ಪ್ರಯತ್ನ ಕೂಡ ಹಾಕ್ತಿದ್ದಾರೆ. ಮಿಡ್ ಲೈನ್ ಸಮೀಪ ಟ್ಯಾಕಲ್ ಮಾಡಕ್ಕೆ ಮುಂದಾಗ್ತಾರಂಥದ್ದು. ಅದೀಗ ಕಿರಣ್ ರವರು ಈಗಾಗಲೇ ಸ್ವಲ್ಪ ಆಟದ ಸಮಯದಲ್ಲಿ ಇದೆಲ್ಲ ಕೂಡ ಸಹಜವಾಗಿರುತ್ತೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಕಬಡ್ಡಿ ಆಟಗಾರರು ಬಲಿಷ್ಠವಾಗಿರ್ತಾರೆ. ಹಾಗಾಗಿ ಯಾವುದೇ ತೊಂದರೆ ಕೂಡ ಆಗೋದಿಲ್ಲ. ಅದೀಗ ಸ್ಕೋರ್ ಅದೀಗ ಹಬಿ ದಾಳಿಯಲ್ಲಿ ಹಬಿ ಕಬಡ್ಡಿ ಜೊತೆಗೆ ವಾಲಿಬಾಲ್ ಕ್ರೀಡೆಯನ್ನು ಕೂಡ ಮೈಗೂಡಿಸಿಕೊಂಡಿರುವಂತಹ ಆಟಗಾರ. ಅದೀಗ ಬೋನಸ್ ಪ್ರಯತ್ನ ಕೂಡ ಆಗ್ತಾ ಇದೆ. ಸತತವಾಗಿ ತಮ್ಮ ದಾಳಿಯನ್ನು ಕೂಡ ಮುಂದುವರಿಸ್ತಾ ಇರುವಂತದ್ದು ತಂಡದ ಪ್ರಮುಖ ಆಟಗಾರ ಅಭಿ. ತಮ್ಮ ದಾಳಿಯಲ್ಲಿ ಅದೀಗ ಮತ್ತೊಮ್ಮೆ ಭರತ್ ತಮ್ಮ ದಾಳಿಯಲ್ಲಿ ರಾಜನಹಳ್ಳಿ ತಂಡದ ಪರವಾಗಿ ಭರತ್. ಒಂದು ಪಂದ್ಯ KSM ಕಪ್ ಮಾಲೂರು ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಆಗಿರುವಂಥದ್ದು. ಮಾಲೂರಿನ ಇತಿಹಾಸದಲ್ಲೇ ಬಹಳಷ್ಟು ಪ್ರೇಕ್ಷಕರನ್ನು ಕೂಡ ಹೊಂದಿರುವಂತಹ ತಂಡ. ಆಫ್ ಟೈಮ್ ಸ್ಕೋರ್ ತಿಳಿಸಿ ಸಾಕಷ್ಟು ಪ್ರೇಕ್ಷಕರು ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ತಾವೆಲ್ಲ ಕೂಡ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ರ. ತಮ್ಗೆಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು. ತಮ್ಮ ಸಹಕಾರ ಸಪೋರ್ಟ್ ಸದಾ ನಮ್ಮ KS ಮಂಜುನಾಥ್ ಗೌಡ್ರ ಅವರಿಗೆ ಎಲ್ಲ ಕೂಡ ಆಶೀರ್ವಾದ ಇರಲಿ. ಅದಕ್ಕೆ ಮತ್ತೊಮ್ಮೆ ಕಿರಣ್ ತಮ್ಮ ದಾಳಿಯಲ್ಲಿ ನಿಧಾನಗತಿಯಲ್ಲಿ ಕೂಡ ಪಂದ್ಯ ಸಾಗ್ತಾ ಇದೆ ಎರಡು ತಂಡಗಳ ನಡುವೆ. ಫೈನಲ್ ಪಂದ್ಯ ನೇರ ಹಣಾಣಿ ಕೂಡ ಹಾಕ್ತಾ ಇರುವಂತದ್ದು ಎರಡು ತಂಡಗಳ ನಡುವೆ. ದಿನ್ನಳ್ಳಿ ವಿರುದ್ಧ ರಾಜನಹಳ್ಳಿ ಎರಡು ತಂಡಗಳು ಕೂಡ ಫೈನಲ್ ಪಂದ್ಯವನ್ನ ತಲುಪಿ ಈ ಒಂದು ಸಂದರ್ಭದಲ್ಲಿ ವೇಗವಾಗಿ ಒಂದು ಅಂಕವನ್ನು ತೆಗೆದುಕೊಂಡು ಬರ್ತಾ ಇರುವಂತದ್ದು ಅಬೀರ್ ಅವರ
ದಾಳಿಗೆ. ಅಲ್ಲೇ ಡ್ಯಾನ್ಸ್ ಅಂತ ನೋಡ್ಕೊಳ್ರಿ. ದಯವಿಟ್ಟು ಸ್ಕೋರ್ ತಿಳಿಸಿ ಮಹೇಶ್ ಅವರು. ಲೋಕೇಶ್ ಸ್ಕೋರ್ ಅನ್ನ ತಿಳಿಸ್ಕೊಡಿ. ಮಹೇಶ್ ಇಲ್ಲಿ 12-4 ಪಂದ್ಯ ಸಾಗ್ತಾ ಇದೆ. 12-4. ಮತ್ತೆ ತಿರ್ಸಿ ಮುಂಚೆನೆ ಬರ್ತಾ ಇದೆ. ನೋಡು ಬಾದಾಮಿ ಜಾಸ್ತಿ ಹಾಕು. ಬಾದಾಮಿ ಸರತ್ತ ಇಲ್ಲ ನೋಡು, ಎಲ್ಲ ಹೋಗ್ತೈತೆ ನೋಡು. ಮನ ಬಾಗ್ಲ ನಿಂತ್ಕೊಳ್ಳೋದು ಬಾದಾಮಿ ಹಾಕಿತ್ತ ಜಾಸ್ತಿ ಹಾಕಿ ಹೇಳ್ತೀನಿ. ಹತ್ರ ಬರ್ತಾರೆ ಇಲ್ಲ ನೋಡು ಅಲ್ಲೇ ನೋಡ್ತೈತೆ. ಗೊತ್ತಿಲ್ಲ ಇವರು ಮಾತು ಮುಂಚೆ ಟೈಗರ್ ಬಂತು ನೋಡು. ನಾಟ್ಯ ಇದು ನೋಡ್ರಿ ಬಾದಾಮಿ ಸ್ವಲ್ಪ 4 ಹಾರಾಗ್ರೆ ಅಲ್ಲೇ ಆಡ್ತದ ಇಂತಹ ಅಭೂತಪೂರ್ವವಾಗಿರ್ತಕ್ಕಂತಹ ಕಬಡ್ಡಿ ಪಂದ್ಯಾವಳಿಯಲ್ಲಿ ರಾಜನಹಳ್ಳಿ ಮತ್ತು ದಿನ್ನಹಳ್ಳಿ ತಂಡಗಳ ನಡುವೆ ಹಣಾಹಣಿಯ ಈ ಓಟ ಕಬಡ್ಡಿಯ ಆಟ ರಾತ್ರಿ 12 ಆದ್ರೂ ಕೂಡ ಕೆಚ್ಚದಿಯಿಂದ ಕಿಚ್ಚು ಹಚ್ಚಿ ಅಬ್ಬರದ ಆಟವನ್ನ ಆಡುತ್ತಿರುವಂತಹ ಈ ನೋಟಕ್ಕೆ ಸಾಕ್ಷೀಭೂತವಾಗಿರುವಂತಹ ಪ್ರೇಕ್ಷಕರು ಮಾಲೂರಿನ ಮಣ್ಣಿನಲ್ಲಿ ಇಂತಹ ಕಬಡ್ಡಿ ಆಟವನ್ನ ಆಯೋಜನೆ ಮಾಡಿ ಉತ್ಕೃಷ್ಟವಾದಂತಹ ಕಬಡ್ಡಿ ಆಟಕ್ಕೆ ಸಾಕ್ಷೀಭೂತವಾಗಿದ್ದಾರೆ. 1 ಅಂಕವನ್ನ ಪಡೆದಿದ್ದಾರೆ ಅಂತ ರೆಫ್ರಿಯವರು ಹೇಳ್ತಿದ್ದಾರೆ. ಹೋಳಿ ಕಿರಣ್ ರವರು ಈಗಾಗಲೇ ರಾಜ್ಯ ಮಟ್ಟದ ಆಟಗಾರರಾಗಿ ಜೂನಿಯರ್ ಮತ್ತು ಸಬ್ ಜೂನಿಯರ್ ನಲ್ಲೂ ಕೂಡ ಅತ್ಯಂತ ಪಳಗಿದ ಆಟಗಾರರಾಗಿ, ಉತ್ತಮ ದಾಳಿಗಾರರಾಗಿ, ಅತ್ಯಂತ ಸಂಯಮದಿಂದ ತಾಳ್ಮೆಯಿಂದ ಆಡುವಂತಹ ಆಟಗಾರನ ತಾಕತ್ತು, ಈ ಆಟಗಾರರ ಒಂದು ಜಾಣ್ಮೆಯನ್ನ, ಕೌಶಲ್ಯವನ್ನ ಅವರ ಕಾಲ್ನಡಿಗೆ ಸೂಚಿಸುತ್ತೆ. ಇಂತಹ ಕಾಲ್ನಡಿಗೆ ಆಟಕ್ಕೆ ಅದ್ಭುತವಾಗಿರ್ತಕ್ಕಂಥದ್ದು ನಮ್ಮ ರಾಜನಹಳ್ಳಿಯ ಆಟಗಾರರು. ಇಷ್ಟೊಂದು ಚಾಕಚಕ್ಯದಿಂದ ಆಡಬೇಕಾದ್ರೆ ಅವರ ಪರಿಶ್ರಮ ಬಹಳ ಮುಖ್ಯವಾಗಿರ್ತದೆ. 1 ಅಂಕದೊಂದಿಗೆ ಹಿಂದಿರುಗಿದ್ದಾರೆ. ಮತ್ತೆ ದಿನ್ನಹಳ್ಳಿಯ ಒಬ್ಬ ಅದ್ಭುತವಾದಂತ ದಾಳಿಕಾರ ಅದ್ಭುತವಾದಂತ ದಾಳಿಯನ್ನ ಅಲ್ಲೇ ಅತ್ಯಂತ ಚಾಕಚಕ್ಯದಿಂದ ತಮ್ಮ ವಶಪಡಿಸಿಕೊಂಡಿದ್ದಾರೆ. ಇಂತಹ ಆಟವನ್ನ ನಾವು ಇಂಥ ರಾತ್ರಿ 1 ಬೆಳಕಿನ ಆಟವನ್ನ ನೋಡ್ಲಿಕ್ಕೆ ಆಗಮಿಸಿರ್ತಕ್ಕಂಥದ್ದು. ಈ ಆಟಕ್ಕೆ ಅತ್ಯಂತ ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕಾಗಿದೆ. ಸ್ವಲ್ಪ ಚಪ್ಪಾಳೆ ತಟ್ಟಿದ್ರೆ ಮೈ ಕೂಡ ಬಿಸಿ ಆಗ್ತದೆ. ಎಸ್ ಪ್ಲೀಸ್. ರಮೇಶ್ ಅಣ್ಣವರು ಬಹಳ ಹಿರಿಯ ಆಟರು, ಕೋಚರ್ ಆಗಿದ್ದಾರೆ. ಎಸ್ ಪ್ಲಸ್ 5 minutes more. ಕಬಡ್ಡಿ ಆಟವನ್ನ ಉಸಿರಾಗಿಸಿಕೊಂಡಿರ್ತಕ್ಕಂಥ ಭಾರತ್ ಕಬಡ್ಡಿಯ ಜೀವನವಾಗಿ ಆಟವನ್ನ ಮುಂದುವರಿಸ್ತಾ ಇದ್ದಾರೆ. ಮತ್ತೊಬ್ಬ ಅದ್ಭುತವಾದಂತಹ ದಾಳಿಕಾರ ದಿನ್ನಹಳ್ಳಿಯಿಂದ ಅತ್ಯಂತ ಹೆಚ್ಚು ಮಲ್ಲೇಶ್, ಯುವ ಆಟಗಾರ. ಇವರು ಕೂಡ ಅಜಾಗರೂಕತೆಯ ಒಂದು ಆಟದ ಫಲ 1 ಅಂಕವನ್ನ ಕಳೆದುಕೊಳ್ಳುವಂತಾಯ್ತು. ಇದೀಗ ಕೋಳಿ ಕಿರಣ್ ರವರು ಜೂನಿಯರ್ ಸಬ್ ಜೂನಿಯರ್ ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ ಪ್ರತಿನಿಧಿಸಿ ಅತ್ಯಂತ ಕಾಳಜಿಯಿಂದ ತಮ್ಮ ತಂಡವನ್ನು ಮುನ್ನಡೆಸಿಕೊಂಡು ಫೈನಲ್ ಹಂತಕ್ಕೆ ಪ್ರವೇಶ ಮಾಡಲಿಕ್ಕೆ ಇಷ್ಟೊಂದು ಸಹಕಾರ ಮಾಡಿರ್ತಕ್ಕಂಥ ಆಟಗಾರ ಕಿರಣ್. ಒಂದು ಹೆಸರು ಕಿರಣ್ ಅಷ್ಟೇ, ಅವರ ಒಂದು ಉಸಿರು ಕಬಡ್ಡಿ. 2-3 ಬಾರಿ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಆದ್ರೂ ಕೂಡ ದುರದೃಷ್ಟವಶಾತ್ ಕಾಲಿನ ಒಂದು ಪಕ್ಕ ಸೆಳೆತದಿಂದ ಆಟ
ದೂರವಿರುತ್ತಿದ್ರು. ಇದೀಗ ದಿನಹಳ್ಳಿ ಪಂಚಾಯತಿಯಿಂದ ವಸಂತನ ಆಟ ತುಂಬಾ ಚುರುಕಾದ ನೋಟ, ನೋಡ್ಲಿಕ್ಕೆ ಸಣ್ಣಕ್ಕೆ ಇರ್ತಕ್ಕಂಥದ್ದು, ದೊಡ್ಡಕ್ಕೆ ಇರ್ತಕ್ಕಂಥದ್ದು ಅಥವಾ ದಪ್ಪಕ್ಕೆ ಇರ್ತಕ್ಕಂಥ ಆಟ ಅಲ್ಲ. ಈ ಆಟದ ಕೈ ಚಳಕ ಏನಿದ್ರು ಕೂಡ ಅದ್ಭುತವಾದಂತ ಹಿಡಿತ. ವೆರಿ ಗುಡ್ ಕ್ಯಾಚ್. ಮತ್ತೆ ವಸಂತ್ರವರು ದಾಳಿ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ಬೋನಸ್ ಪಡೆಯುವಂತ ಅವಕಾಶ ಇದ್ದಿದ್ರು ಕೂಡ ತಿರುಗು ಮುರುಗಾದಂತ ಆಟ. ಒಂದು ಕಡೆಯಲ್ಲಿ ಅಭಿ, ಮತ್ತೊಂದು ಕಡೆಯಲ್ಲಿ ಕಿರಣ್. ಅದ್ಭುತವಾದಂತಹ ಹಿಡಿತ ಅಭಿ ಅವರಿಂದ. ನನ್ನ ಶಿಷ್ಯ ಅಭಿ, 4 ಜನ ಶಿಷ್ಯಂದರು ನಮ್ಮ ಶಿಷ್ಯಂದರಿದ್ದಾರೆ ಇದರಲ್ಲಿ. 4 ಆಫ್ ಮೈ ಸ್ಟೂಡೆಂಟ್ಸ್, ನನ್ನ ವಿದ್ಯಾರ್ಥಿಗಳು 4 ಮಂದಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇದೊಂದು ಕ್ಷೇಮದ ವಿಚಾರ ಮತ್ತು ಅವರ ಜೀವನಕ್ಕಾಗಿ ಮುಡುಪಾಗಿರುವಂತಹ ಕಬಡ್ಡಿ ಆಟವನ್ನ ಉಸಿರಾಗಿಸಿಕೊಂಡು ರಾತ್ರಿ ಹಗಲು ಸರಿಸುಮಾರು 18 ವರ್ಷಗಳ ಪರಿಶ್ರಮದಿಂದ ಈ ಹಂತಕ್ಕೆ ತಲುಪಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸತಕ್ಕಂತ ಆಟಗಾರರಾಗಿ ರಾಜನಹಳ್ಳಿ ತಂಡದಿಂದ, ರಾಜನಹಳ್ಳಿ ಗ್ರಾಮದಿಂದ 5 ವಿದ್ಯಾರ್ಥಿಗಳು, ತಿಪ್ಸಂದ್ರದಿಂದ ಅಭಿ, ರಾಜನಹಳ್ಳಿಯಿಂದ ಕಬಡ್ಡಿ ಕಿರಣ್, ಮತ್ತೊಬ್ಬ ಕಬಡ್ಡಿ ಭರತ್ ಗನ್ ಅಲಿಯಾಸ್ ಗಗನ್. ಇದೀಗ ಮತ್ತೊಮ್ಮೆ ದಿನಹಳ್ಳಿ ಕಡೆಯಿಂದ ಜೋರಾದ ದಾಳಿ, ಚಿರತೆಯ ದಾಳಿಗೆ 1 ಅಂಕವನ್ನು ಪಡೆದುಕೊಂಡು ಮತ್ತೆ ಕೋಳಿ ಕಿರಣ್ ರವರ ಆಟ ಸರಿಸುಮಾರು 18 ವರ್ಷಗಳಿಂದಲೂ ಕೂಡ ಇದೇ ರೀತಿ ಇದೆ. 18 ವರ್ಷಗಳ ಆಟದ ಪರಿಶ್ರಮ ಇದೀಗ ರಾಜ್ಯ ಹಂತದಲ್ಲಿ ಒಬ್ಬ ಉತ್ತಮ ದಾಳಿಗಾರರಾಗಿ, ರೈಡರ್ ಆಗಿ ತಮ್ಮ ಎಲ್ಲ ಪರಿಶ್ರಮವನ್ನ ಅಂಕಣದೊಳಗೆ ತೋರಿಸುವಂತ ಅವಕಾಶ. ಇಲ್ಲಿರುವಂತಹ 2 ತಂಡದ ಆಟಗಾರರು ಕೂಡ ತಮ್ಮದೇ ರೀತಿಯಾದಲ್ಲಿ ರಾಜ್ಯವನ್ನ ಪ್ರತಿನಿಧಿಸಿರ್ತಕ್ಕಂಥ ಆಟಗಾರರಾಗಿದ್ದಾರೆ. ಕೆಲವೊಬ್ಬ ಆಟಗಾರರು ಹಳ್ಳಿಗಾಡಿನಲ್ಲಿ ಇದ್ರೂ ಕೂಡ ಹಳ್ಳಿಯ ಪ್ರತಿಭೆಗಳನ್ನ ಪ್ರತಿನಿಧಿಸುವಂತಹ ಈ ಆಟವನ್ನ 1 ಅಂಕ. ಇದೀಗ ನಮ್ಮ ಸ್ನೇಹಿತ ರಮೇಶ್ ಅವರು ಆಂಗ್ಲ ಭಾಷೆಯಲ್ಲಿ ಕಾಮೆಂಟ್ರಿ ಮುಂದುವರಿಸ್ತಾರೆ. The fire is happening between 2 teams here. ನಮ್ಮ ಸ್ಟೂಡೆಂಟ್ ಇವರು ಕನ್ನಡದಲ್ಲೇ ಬೆಳೆದಿರುವಂತದ್ದು, ಆದ್ರೆ ಅಂತಾರಾಷ್ಟ್ರೀಯ ಆಕ್ಸೆಂಟ್ ಟ್ರೈನರ್ ಅವರು. ಈಸ್ ಆಲ್ಸೋ ಅಂತಾರಾಷ್ಟ್ರೀಯ ಆಕ್ಸೆಂಟ್ ಟ್ರೈನರ್, ಈಸ್ ಆಲ್ಸೋ ಫ್ರಮ್ ರಾಜನಹಳ್ಳಿ. ಇದೀಗ ಅತ್ಯಂತ ಹೆಚ್ಚಿನ ಬೆಂಬಲಿಗರು ಬಂದಿದ್ದಾರೆ. 3 ನಿಮಿಷ ಸಂಪತ್ ರವರು ಮಾಡು ಇಲ್ಲವೇ ಮಡಿ ಡುವಾಂಡೈನ ಆಟವನ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಸಂಪತ್ ಒಬ್ಬ ಉತ್ತಮ ರೆಫ್ರಿ, ರಾಜ್ಯ ಮಟ್ಟದಲ್ಲಿ ಉತ್ತಮ ರೆಫ್ರಿಯಾಗಿ, ಜಿಲ್ಲಾ ರೆಫ್ರೀಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ 1 ಅಂಕವನ್ನ ಕೈ ಎತ್ತಿ ತೋರಿಸ್ತಿದ್ದಾರೆ. ಉತ್ತಮ ಕ್ಯಾಚ್, ಆದ್ರೆ ಯಾವ ರೀತಿ ಅವರು ಸಫಲವಾಗ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಆನಂದ್ 20-11 ರಾಜನಹಳ್ಳಿ ಪರವಾಗಿ. 2011 ಇನ್ ದ ಫೇವರ್ ಆಫ್ ರಾಜನಹಳ್ಳಿ. ಏನಾಗಿಲ್ಲ. ಕಿರಣ್ ದಾಳಿ ವಿಭಾಗದಲ್ಲಿ ನಮ್ಮ ಸನ್ಮಾನ್ಯ ಶ್ರೀಯುತ KS ಮಂಜುನಾಥ್ ಗೌಡ್ರವರ ನೇತೃತ್ವದಲ್ಲಿ ಮಾಲೂರು ತಾಲೂಕಿನ ಕಬಡ್ಡಿ ಇತಿಹಾಸದಲ್ಲಿ ಇದೆ ಮೊಟ್ಟ ಮೊದಲ ಬಾರಿಗೆ ಅದ್ಭುತವಾದಂತಹ ಒಂದು ಕಬಡ್ಡಿ ಪಂದ್ಯಾವಳಿ. ನಿಮ್ಮೆಲ್ಲರ ಪ್ರೀತಿಯ ಸಹಕಾರ, ಒಂದು ಅಭೂತಪೂರ್ವವಾದಂಥ ಯಶಸ್ವಿ ಕಾರ್ಯಕ್ರಮ. ಈ ಸಲ ಕಬಡ್ಡಿ ಕ್ಲಬ್ನ ಚಾಂಪಿಯನ್ ಆಗಿ ಹೊರಬಿದ್ದಾರೆ. ಪ್ರಖರವಾದಂತಹ ದಾಳಿ ಪ್ರಭು ಗೌಡ್ರ ಒಂದು ಸಾರಥ್ಯದಲ್ಲಿ 4 ವಿದ್ಯಾರ್ಥಿಗಳು, ಪ್ರಭು ಗೌಡ್ರು ಒಂದು ಅಧೀನದಲ್ಲಿ 4 ವಿದ್ಯಾರ್ಥಿಗಳನ್ನ ಪೊಡಗಿಸಿ ಈ ಒಂದು ಕಪ್ಪನ್ನ ತಮ್ಮದಾಗಿಸಿಕೊಳ್ಳುವಲ್ಲಿ ಯಶ ಪಡೆದುಕೊಂಡಿದೆ ರಾಜನಹಳ್ಳಿ ತಂಡ. ಕಂಗ್ರಾಚುಲೇಷನ್, ಅಭಿನಂದನೆಗಳು ನಿಮಗೆ ರಾಜನಹಳ್ಳಿಯ ಎಲ್ಲ
ರಾಜನಹಳ್ಳಿ